ನೂರಾರು ವರ್ಷಗಳ ಇತಿಹಾಸವಿರುವ ಅನ್ನದಾನೇಶ್ವರ ಮಠದ ಪಹಣಿಯಲ್ಲೂ ವಫ್ ಆಸ್ತಿ ನಮೂದ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದಲ್ಲಿರುವ ಹಾಲಕೆರೆ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಪಹಣಿಯಲ್ಲಿ ವಫ್ ಆಸ್ತಿ ಎಂದು ನಮೂದಾಗಿದ್ದನ್ನು ತೆಗೆದುಹಾಕುವಂತೆ ಸ್ಥಳೀಯ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಒತ್ತಾಯಿಸಿದರು. ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಗುರುವಾರ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಸಭೆ ನಡೆಸಿದರು. ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಇದ್ದೇವೆ, ಆದರೆ ಇತ್ತೀಚೆಗೆ ವಫ್ ಮಂಡಳಿ ಬೆಂಕಿ ಹಚ್ಚಲು ಕೆಲಸ ಮಾಡುತ್ತಿದೆ. ಶ್ರೀಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಮಠದಲ್ಲಿ ಸಾವಿರಾರು ವರ್ಷಗಳಿಂದ ಶಿಕ್ಷಣ ಹಾಗೂ ದಾಸೋಹ ನಡೆಯುತ್ತಿದೆ ಎಂದರು. ಸರ್ವೆ ನಂಬರ್ ಆಗಿದ್ದೇನು? 1953ರಲ್ಲಿ ಸರ್ಕಾರದ ಮೂಲ ಸರ್ವೆ ನಕ್ಷೆ ಸರ್ವೆ ನಂಬರ್ 17ರಲ್ಲಿ 6 ಎಕರೆ 37 ಗುಂಟೆ ಆಸ್ತಿ ಸರ್ಕಾರಿ ಹೆಸರಿನಲ್ಲಿದೆ. ಅದರಲ್ಲಿ 2 ಎಕರೆ 18 ಗುಂಟೆ ಪ್ರದೇಶದಲ್ಲಿ ಸದ್ಯ ಸಾರ್ವಜನಿಕರ ಮನೆಗಳಿದ್ದು 20 ಗುಂಟೆ ರಸ್ತೆ, 35 ಗುಂಟೆಯಲ್ಲಿ ಈಶ್ವರ ದೇಗುಲ ಹಾಗೂ ಶ್ರೀ ಅನ್ನದಾನೇಶ್ವರ ಮಠ ಹಾಗೂ 3 ಎಕರೆ 18 ಗುಂಟೆ ದರ್ಗಾ ಹಾಗೂ ಕಬ್ರಸ್ಥಾನಕ್ಕೆ ಸೇರಿದಂತೆ ನಮೂದಾಗಿದ್ದು ಎಂದು ಈ ಮೊದಲು ತಹಸೀಲ್ದಾರ್ ನೀಲಿನಕ್ಷೆ ಉಲ್ಲೇಖಿಸಲಾಗಿತ್ತು. ಆ ರೀತಿ ಪಹಣಿಯಲ್ಲಿ ಬರಬೇಕಾಗಿತ್ತು. ಆದರೆ 29 ಜನವರಿ 2021ರಿಂದ ಸರ್ವೆ ನಂಬರ್ 17ರಲ್ಲಿ ಎಲ್ಲ ಆಸ್ತಿ ವಫ್ ಬೋರ್ಡ್ಗೆ ಸೇರಿದ್ದಾಗಿದೆ ಎಂದು ಪಹಣಿಯಲ್ಲಿ ಬರುತ್ತದೆ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು. ಪಹಣಿಯಲ್ಲಿ ವಫ್ ಹೆಸರು ತೆಗೆದು ಹಾಕಬೇಕು. ಮಠದ 35 ಗುಂಟೆ ಆಸ್ತಿಗೆ ಪ್ರತ್ಯೇಕ ಪಹಣಿ ನೀಡಬೇಕು. ವಫ್ ಮಂಡಳಿ ಹೆಸರು ತೆಗೆದು ಈ ಹಿಂದೆ ಇರುವ ಖಬರಸ್ಥಾನಕ್ಕೆ 3.18 ಗುಂಟೆ ಪಹಣಿ, ಇನ್ನುಳಿದ ನಿವಾಸಿಗಳು ವಾಸಿಸುವ ಕಾಲೋನಿಗೆ ಸಾರ್ವಜನಿಕರ ಆಸ್ತಿ ಎಂದು ನಮೂದಾಗಬೇಕು. ಇದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಇಲ್ಲಿ ಯಾವ ರೀತಿ ಘಟನೆಗಳು ಸಂಭವಿಸಬಾರಂತ ಇಲ್ಲಿ 2001ರಲ್ಲೇ ನಿರ್ಣಯವಾಗಿತ್ತು. ಅದು ಏನೇ ಇರಲಿ, ನಾವು ಇಲ್ಲಿ ಒಟ್ಟು ಹಿಂದೂ ಮುಸ್ಲಿಮರು ಬಾಂಧವ್ಯ ಸರಿ ಇರ್ತದೆ. ಅದನ್ನು ಕಲುಷಿತ ವಾತಾವರಣ ಹೊರತುಬಿಡೋ 2021 ಮಾಡೈತಿ. ಮುಂದೆ ಅದನ್ನು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮದು ಮತ್ತೊಂದು ಏನೈತಿ, 30 ಗುಂಟೆಯನ್ನು ಅದನ್ನು ಸರಿಪಡಿಸಿ ಪಾಣಿ ಮಾಡ್ಕೊಂಡು ಅದನ್ನು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ರಸ್ತೆ ಇದೆ, ಗಾಂಧಿ ಸರ್ಕಲ್ ಇದೆ, ಬಂದಿದೆ. ಈ ವಿಚಾರವನ್ನು ನಾವು ನಮ್ಮ ಆಯ್ಕೆಗೆ ಅರ್ಜಾವರ ಹತ್ರ ಪ್ರಸ್ತಾಪ ಮಾಡಿದಾಗ ಇದು ರಾಜ್ಯದಲ್ಲಿ ಒಂದು ಒತ್ತಿಗೆ ಸಂಬಂಧಿಸಿದಂತೆ ಎಲ್ಲ ಕಡೆನೂ ವಿತೌಟ್ ನೋಟಿಸು ವಿತೌಟ್ ಹಾಗೆ ಹೋಗ್ತಂತ ಒಂದು ನಾವೆಲ್ಲ ಮಾಧ್ಯಮ ಹೋರಾಟಗಳು ಹನುಮಸಾಗರದಲ್ಲಿ ಒಂದು ಭಾವೈಕ್ಯದಿಂದ ಕೂಡಿವಿ. ನಮ್ಮ ಹಾಲಕೆರೆ ಶಾಖಾ ಮಠ 28 ಶಾಖಾ ಮಠಗಳು ಅದಾವು. ಅದರಲ್ಲಿ ಗೋಗೇರಿ ಒಂದು ತಗೊಂಡ್ರೆ ಗೋಗೇರಿಯಲ್ಲಿ ಮುಸಲ್ಮಾನ್ ಸಮಾಜದವರ ಆ ಒಂದು ಗುಡಿಯನ್ನು ಕಟ್ಸ್ಯಾರಲ್ಲಿ ಅನ್ನದಾನೇಶ್ವರ ಮಠದ್ದು ಅವರ ಚೇರ್ಮನ್ ಆಗ್ಯಾರ. ಅಂಥ ಒಂದು ಭಾವೈಕ್ಯತೆ ಊರು ನಮ್ಮ ಹನುಮಸಾಗರ. ಇಂಥದ್ರಲ್ಲಿ ನಮ್ಮ ಈ ವಕ್ಫ್ ಬೋರ್ಡ್ನಲ್ಲಿ 6 ಎಕರೆ 35 ಗುಂಟೆ ಜಮೀನು ಐತೆ. ವಕ್ಫ್ ಬೋರ್ಡಿಂದ ಅದರಲ್ಲಿ 35 ಗುಂಟೆ ನಮ್ಮ ಅನ್ನದಾನೇಶ್ವರ ಶಾಲೆ, ನಮ್ಮ ಅನ್ನದಾನೇಶ್ವರ ಬಸವಣ್ಣ ದೇವಸ್ಥಾನ. ಗ್ರಾಮ ಪಂಚಾಯತ್ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರ, ಸಂಘಯ್ಯ ವಸ್ತ್ರದ, ಮಹಾಂತೇಶ್ ಅಗಸಿ, ಮುಂದಿನ ಬಸವರಾಜ ಹಳ್ಳೂರ್, ವಿಶ್ವನಾಥ ಕನ್ನೂರ್, ರಾಜಪ್ಪ ಚಿನ್ನಿವಾಲರ್, ಬಸವರಾಜ ಬಾಚಲಾಪುರ್, ಸಿದ್ದಯ್ಯ ಬಾಳಿ ಹಳ್ಳಿಮಠ್, ಮಲ್ಲಯ್ಯ ಕೋಮಾರಿ, ಶೇಖಪ್ಪ ಸಜ್ಜನ್, ಶ್ರೀಶೈಲಪ್ಪ ಮುಟಗಿ, ಬಸವರಾಜ ದಾವಣ್ಣವರ್, ಅಂದಾನಯ್ಯ ಸೊಪ್ಪಿಮಠ, ಮಹಾಂತಯ್ಯ ಕೋಮಾರಿ, ಮರೇಗೌಡ ಬೂದೂರ್, ಯಮ್ನೂರ್ ಮಡಿವಾಳರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕೆಂಭಾವಿ ಹಿರೇಮಠ್, ಭಾರತ ವೈಭವ ನ್ಯೂಸ್, ಕೊಪ್ಪಳ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.